ಐತಿಹಾಸಿಕ ಲಕ್ಕುಂಡಿ ರಹಸ್ಯ ಬಗದಷ್ಟು ಕೂಡ ಬಯಲಾಗ್ತಾ ಇದೆ. ಒಂದೊಂದು ದಿನವೂ ಕೂಡ ಒಂದೊಂದು ವಿಚಾರಗಳು ಲಭ್ಯವಾಗ್ತಾ ಇದೆ. ಗದಗ್ನ ಲಕ್ಕುಂಡಿ ನಿಧಿಯ ರೋಚಕ ರಹಸ್ಯ ಈಗ ಪಟ ಬಯಲಾಗಿದೆ. ನಿಧಿ ಮಹಾಸತ್ಯ ಬಯಲು ಮಾಡಿದಂತ ಬಸಪ್ಪ ಬಡಿಗೇರ, ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ ಅವರು ಕೊಟ್ಟಿರುವಂತಹ ಮಾಹಿತಿ. ಈ ಹಿಂದಿನ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಬಸಪ್ಪ ಅವರು. ಶಾವಿಗಿ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರುವುದು ಸತ್ಯ, ಅಲ್ಲಿ ಕೋಣಗಳು ಒಂದು ಘಟಸರ್ಪ ಕಾವಲು ಇದೆ. ಭರಮಪ್ಪ ಕಟ್ಟಿ ಮೇಲೆ ಘಟಸರ್ಪ ಹೆಡೆ ಎತ್ತಿ ಕುಳಿತಿತ್ತು, ಇದನ್ನ ಕಣ್ಣಾರ ಕಂಡಿದ್ದೀನಿ ಅಂತ ಬಸಪ್ಪ ಬಡಿಗೇರ ಅವರು ಹೇಳಿದ್ದಾರೆ. ಹೆಡೆ ಎತ್ತಿ ಭರಮಪ್ಪನ ಕಟ್ಟೆ ಮೇಲೆ ಕುಳಿತಂತಹ ಘಟಸರ್ಪದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಣ್ಣಾರೆ ಕಂಡು ಕೈಯಲ್ಲಿರುವಂತಹ ಚಮ್ಮನ್ನ ಬಿಟ್ಟಿ ಓಡೋಡಿ ಮನೆಗೆ ಬಂದಂತ ಬಸಪ್ಪ, ಭಯಾನಕ ದೃಶ್ಯ ಇಂದಿಗೂ ನನ್ನನ್ನ ಕಾಡುತ್ತೆ ಅಂತ ಹೇಳಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಹಸ್ಯಗಳ ಮೇಲೆ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ನಿಧಿ ಸಿಕ್ಕ ಬೆನ್ನಲ್ಲಿ ಪುರಾತನ ಕಾಲದ ವಸ್ತುಗಳನ್ನು ಸಂಗ್ರಹಣ ಮಾಡ್ತಾ ಇರುವಂತಹ ಬಸಪ್ಪ ಬಡಿಗೇರವರು ಕಳೆದ 40 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಪುರಾತನ ವಸ್ತುಗಳನ್ನು ಕೂಡ ಸಂಗ್ರಹಣ ಮಾಡ್ತಾ ಇದ್ರು. ಅವರಿಗೆ ಸಾಕಷ್ಟು ಆಭರಣಗಳು ಮತ್ತು ಹವಳ ಮುತ್ತುಗಳು ಕೂಡ ಈ ಹಿಂದೆನೂ ಕೂಡ ಸಿಕ್ಕಿದ್ವು, ಇವುಗೂ ಕೂಡ ಸಿಗ್ತಾ ಇದ್ದಾವೆ. ಈ ರೀತಿ ಮುತ್ತು ಹವಳ ಏನು ಪರಿಶೀಲನೆ ಮಾಡುವಂತ ಹೋಗುವಂತ ಸಮಯದಲ್ಲಿ ಅವರಿಗೆ ಇಲ್ಲಿರುವ ರಹಸ್ಯಗಳು ಏನೇನು ಗೊತ್ತಾಗಿದ್ದಾವೆ ಅಂತ ಹೇಳಿ ಅವರನ್ನ ಕೇಳೋಣ. ಈಗ ನೀವು ಹೊರಗಡೆ ಹೋದಾಗ ನಿಧಿ ಇದು ಇದ್ದಲ್ಲಿ ಹೋದಲ್ಲಿ ಹಾವುದು ಕಂಡ್ರಿ ಅಂತಲ್ಲಿ ಯಾವ ರೀತಿ ಅವತ್ತಿನ ಘಟನೆ ಏನಂತ? ಅದು ದೊಡ್ಡ ಸರ್ಪ ಅಂದ್ರೆ ಅದ್ರ ಮೈ ತುಂಬಾ ಕೂದಲ, ಅಲ್ಲೇ ಹಳೆ ಒಳ್ಳ ಹಾಕ್ಯಾರ. ಒಳ್ಳಿನ ಮಗ್ಲ ಹಾವು ಸಿಂಬಿ ಸುತ್ಕೊಂಡು ಕುಂತಿತ್ತು. ನಾನು ಹೊರಗಡೆ ಹೊಂಟಿದ್ದೆ, ಆ ಹಾವು ನೋಡಿ ನಾನು ಭಯ ಬಿದ್ದು ಮನಿಗೆ ಬಂದ್ಬಿಟ್ಟೆ. ಅದೇನ್ ಸರ್ಪ ಅಂದ್ರ ಮೈ ತುಂಬಾ ಕೂದಲು, ಮನುಷ್ಯನ ತಲೆಯಾಗ ಕೂದಲು ಹಂಗದಾವ, ಹಂಗ ಕೂದಲದಾವು ನೋಡಿ. ಶಿವ ಪರಮಾತ್ಮ ಇದೊಂದು ಭೇಟಿಯಾಗಿಪ್ಪ, ಇನ್ನೊಂದು ಭೇಟಿ ಆಗ್ಬೇಡಂದೆ. ಹಂಗಾಗಿ ನಾನು ಭಯ ಬಿದ್ದು ಇವತ್ತಿಗೆ ಯಾರ ಮುಂದೆ ಹೇಳಿಲ್ಲ ಅಂತ. ಏನಪ್ಪ ಇದು ಅಂದ್ರೆ ದೇವ್ರ ಹಾವ್ರಿ, ಅದು ದೇವ್ರ ಹಾವು ಐತಿಪ್ಪ ಅಲ್ಲಿ ಅಂತ ಹೇಳಂತಾರ. ಇವತ್ತಿಗೂ ಮಂದಿ ಹೋಗಾಕ ಒಂದ್ ನಮೂನಿ ಭಯ ಮಾಡ್ತಾರ ಅಲ್ಲಿ. ಏನ್ರಿ ಊರ್ ಹೊರಗ ಸಾಮಾನ್ಯ ಶಾವಿಗೆ ಬರೋಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತ ಹೇಳಿ ಯಜಮಾನರು ಹೇಳ್ತಿದ್ರು. ಅದನ್ನ ಕೇಳ್ಕೊಂಡಿ ನಾನು. ಅದ ಇರ್ಬೇಕು ಸರ್ಪ ಅಂತ ಹೇಳಿ ಶಿವ ಅಂದು ಮನಿಗ್ ಬಂದ್ ನೋಡ್ರಿ ನಾನು. ಕೋಣ ಅಂತಂದ್ರೆ ಏನ್ ಮಾಡ್ತಿರ್ತೈತ್ರಿ? ಕೋಣ ಅಂದ್ರೆ ಅದನ್ನ ಸುತ್ತಲಿ ಅಡ್ಡಾಡ್ತೈತಿ. ಅದಕ್ಕಂತ ಮಂತ್ರವಾದ ಇದ್ರೆ ಅದಕ್ಕ ಮೇಯಾಕ ಹುಲ್ಲು ಮಾಡ್ತಾರಂತ. ಅಂತ ತಪಸ್ವಾನ ಇದ್ರೆ ಮೇಯಾಕ ಹುಲ್ಲು ಮಾಡಿ ಅದು ಹುಲ್ಲು ತಗೊಂಡು ಮೇಯಾಕ ಹೋಗುತ್ತ. ಅವಾಗ ಇದು ಸರ್ಪಕ್ಕ ಏನಾರ ಅದ್ರ ಮಾಂಸ ಅದಕ್ಕ ಏನ ಆಹಾರ ಹಾಕಿ ಅದನ್ನ ತಗೊಂಡು ಅದು ಮೇಯಾಕ ಹೋಗುತ್ತ. ಅವಾಗ ಇದನ್ನ ಎಬ್ಬಾಕ ಅವಕಾಶ ಇಲ್ಲ ಅಂದ್ರೆ ಅವಕಾಶನೇ ಇಲ್ಲ. ಏನ್ರಿ ಸಾಮಾನ್ಯ ಈಗ ಹಂಗ ಎಷ್ಟ್ ತಲೆಲಿಂದ ಬಂದೈತೇನ ಅದು. ಹಿಂದೊಮ್ಮೆ ಯಾವಾಗ ಲಕ್ಕುಂಡೆ ಉತ್ಖನನ ಮಾಡಿದ್ರಂತ ಹಿಂದ, ಅದು ನಮಗೂ ಗೊತ್ತಿಲ್ಲ. ಅವಾಗೇನ ಅಲ್ಲಿ ಎಬ್ಬಾಕ್ ಹೋಗಿದ್ರಂತ, ರಕ್ತ ಕಾರ್ಕೊಂಡ ಉಳ್ಳಾಡ್ಯಾರಂತ ನೋಡ್ರಿ ಅವ್ರು. ಏನು ಪ್ರತ್ಯಕ್ಷದರ್ಶಿಗಳಾದಂತ ಬಸಪ್ಪ ಬಡಿಗೇರೇನಿದ್ದಾರೆ, ಇವರೇ ಏನು 7 ತಲೆಯ ನಾಗರ ಹಾವನ್ನು ಕಂಡಿದ್ರು, ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ರು. ಇಂಥ ರಹಸ್ಯಗಳು ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟಿದ್ದಾವೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ರಹಸ್ಯ ಬಗದಷ್ಟು ಕೂಡ ಬಯಲಾಗ್ತಾ ಇದೆ. ಒಂದೊಂದು ದಿನವೂ ಕೂಡ ಒಂದೊಂದು ವಿಚಾರಗಳು ಲಭ್ಯವಾಗ್ತಾ ಇದೆ. ಗದಗ್ನ ಲಕ್ಕುಂಡಿ ನಿಧಿಯ ರೋಚಕ ರಹಸ್ಯ ಈಗ ಪಟ ಬಯಲಾಗಿದೆ. ನಿಧಿ ಮಹಾಸತ್ಯ ಬಯಲು ಮಾಡಿದಂತ ಬಸಪ್ಪ ಬಡಿಗೇರ, ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ ಅವರು ಕೊಟ್ಟಿರುವಂತಹ ಮಾಹಿತಿ. ಈ ಹಿಂದಿನ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಬಸಪ್ಪ ಅವರು. ಶಾವಿಗಿ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರುವುದು ಸತ್ಯ, ಅಲ್ಲಿ ಕೋಣಗಳು ಒಂದು ಘಟಸರ್ಪ ಕಾವಲು ಇದೆ. ಭರಮಪ್ಪ ಕಟ್ಟಿ ಮೇಲೆ ಘಟಸರ್ಪ ಹೆಡೆ ಎತ್ತಿ ಕುಳಿತಿತ್ತು, ಇದನ್ನ ಕಣ್ಣಾರ ಕಂಡಿದ್ದೀನಿ ಅಂತ ಬಸಪ್ಪ ಬಡಿಗೇರ ಅವರು ಹೇಳಿದ್ದಾರೆ. ಹೆಡೆ ಎತ್ತಿ ಭರಮಪ್ಪನ ಕಟ್ಟೆ ಮೇಲೆ ಕುಳಿತಂತಹ ಘಟಸರ್ಪದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಣ್ಣಾರೆ ಕಂಡು ಕೈಯಲ್ಲಿರುವಂತಹ ಚಮ್ಮನ್ನ ಬಿಟ್ಟಿ ಓಡೋಡಿ ಮನೆಗೆ ಬಂದಂತ ಬಸಪ್ಪ, ಭಯಾನಕ ದೃಶ್ಯ ಇಂದಿಗೂ ನನ್ನನ್ನ ಕಾಡುತ್ತೆ ಅಂತ ಹೇಳಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಹಸ್ಯಗಳ ಮೇಲೆ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ನಿಧಿ ಸಿಕ್ಕ ಬೆನ್ನಲ್ಲಿ ಪುರಾತನ ಕಾಲದ ವಸ್ತುಗಳನ್ನು ಸಂಗ್ರಹಣ ಮಾಡ್ತಾ ಇರುವಂತಹ ಬಸಪ್ಪ ಬಡಿಗೇರವರು ಕಳೆದ 40 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಪುರಾತನ ವಸ್ತುಗಳನ್ನು ಕೂಡ ಸಂಗ್ರಹಣ ಮಾಡ್ತಾ ಇದ್ರು. ಅವರಿಗೆ ಸಾಕಷ್ಟು ಆಭರಣಗಳು ಮತ್ತು ಹವಳ ಮುತ್ತುಗಳು ಕೂಡ ಈ ಹಿಂದೆನೂ ಕೂಡ ಸಿಕ್ಕಿದ್ವು, ಇವುಗೂ ಕೂಡ ಸಿಗ್ತಾ ಇದ್ದಾವೆ. ಈ ರೀತಿ ಮುತ್ತು ಹವಳ ಏನು ಪರಿಶೀಲನೆ ಮಾಡುವಂತ ಹೋಗುವಂತ ಸಮಯದಲ್ಲಿ ಅವರಿಗೆ ಇಲ್ಲಿ ರಹಸ್ಯಗಳು ಏನೇನು ಗೊತ್ತಾಗಿದ್ದಾವೆ ಅಂತ ಹೇಳಿ ಅವರನ್ನ ಕೇಳೋಣ. ಈಗ ನೀವು ಹೊರಗಡೆ ಹೋದಾಗ ನಿಧಿ ಇದು ಇದ್ದಲ್ಲಿ ಹೋದಲ್ಲಿ ಹಾವುದು ಕಂಡ್ರಿ ಅಂತಲ್ಲಿ ಯಾವ ರೀತಿ ಅವತ್ತಿನ ಘಟನೆ ಏನಂತ? ಅದು ದೊಡ್ಡ
ದೊಡ್ಡ ಸರ್ಪ ಅಂದ್ರೆ ಅದ್ರ ಮೈ ತುಂಬಾ ಕೂದಲ, ಅಲ್ಲೇ ಹಳೆ ಒಳ್ಳ ಹಾಕ್ಯಾರ. ಒಳ್ಳಿನ ಮಗ್ಲ ಹಾವು ಸಿಂಬಿ ಸುತ್ಕೊಂಡು ಕುಂತಿತ್ತು. ನಾನು ಹೊರಗಡೆ ಹೊಂಟಿದ್ದೆ. ಆ ಹಾವು ನೋಡಿ ನಾನು ಭಯ ಬಿದ್ದು ಮನಿಗೆ ಬಂದ್ಬಿಟ್ಟೆ. ಅದೇ ಸರ್ಪ ಅಂದ್ರ ಮೈ ತುಂಬಾ ಕೂದಲು, ಮನುಷ್ಯನ ತಲೆಯಾಗ ಕೂದಲು ಹೆಂಗದಾವ ಹಂಗ ಕೂದಲದಾವು ನೋಡಿ. ಶಿವ ಪರಮಾತ್ಮ ಇದೊಂದು ಭೇಟಿಯಾಗಿಪ್ಪ, ಇನ್ನೊಂದು ಭೇಟಿ ಆಗ್ಬೇಡ ಅಂದೆ. ಹಂಗಾಗಿ ನಾನು ಭಯ ಬಿದ್ದು ಇವತ್ತಿಗೆ ಯಾರ ಮುಂದೆ ಹೇಳಿಲ್ಲ ಅಂತ. ಏನಪ್ಪ ಇದು ಅಂದ್ರೆ ದೇವ್ರ ಹಾವ್ರಿ, ಅದು ದೇವ್ರ ಹಾವು ಐತಪ್ಪ ಅಲ್ಲಿ ಅಂತೇಳಿ ಅಂತಾರೆ. ಇವತ್ತಿಗೂ ಮಂದಿ ಹೋಗಾಕ ಒಂದ್ ಮನೆ ಭಯ ಮಾಡ್ತಾರ ಅಲ್ಲಿ. ಏನ್ರಿ ಊರ್ ಹೊರಗ ಸಾಮಾನ್ಯ ಶಾವಿಗೆ ಬರೋಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತ ಹೇಳಿ ಯಜಮಾನರು ಹೇಳ್ತಿದ್ರು. ಅದನ್ನ ಕೇಳ್ಕೊಂಡಿನಿ ನಾನು. ಅದ ಇರ್ಬೇಕು ಸರ್ಪ ಅಂತ ಹೇಳಿ ಶಿವ ಅಂದು ಮನಿಗ್ ಬಂದ್ ನೋಡ್ರಿ ನಾನು. ಕೋಣ ಅಂತಂದ್ರೆ ಏನ್ ಮಾಡ್ತಿರ್ತೈತ್ರಿ? ಕೋಣ ಅಂದ್ರೆ ಅದನ್ನ ಸುತ್ತಲಿ ಅಡ್ಡಾಡ್ತೈತಿ. ಅದಕ್ಕಂತ ಮಂತ್ರವಾದ ಇದ್ರೆ ಅದಕ್ಕ ಮೇಯಾಕ ಹುಲ್ಲು ಮಾಡ್ತಾರಂತ. ಅಂತ ತಪಸ್ವಾನ ಇದ್ರ ಮೇಯಾಕ ಹುಲ್ಲು ಮಾಡಿ ಅದು ಹುಲ್ಲು ತಗೊಂಡು ಮೇಯಾಕ ಹೋಗುತ್ತ. ಅವಾಗ ಇದು ಸರ್ಪಕ್ಕ ಏನಾರ ಅದ್ರ ಮಾಂಸ ಅದಕ್ಕ ಏನ ಆಹಾರ ಹಾಕಿ ಅದನ್ನ ತಗೊಂಡು ಅದು ಮೇಯಾಕ ಹೋಗುತ್ತ. ಅವಾಗ ಇದನ್ನ ಎಬ್ಬಾಕ ಅವಕಾಶ ಇಲ್ಲ ಅಂದ್ರೆ ಅವಕಾಶನೇ ಇಲ್ಲ. ಏನ್ರಿ ಸಾಮಾನ್ಯ ಈಗ ಹಂಗ ಎಷ್ಟ್ ತೆಲಿಲಿಂದ ಬಂದೈತೆ ಅನ್ನೋದು. ಹಿಂದೊಮ್ಮೆ ಯಾವಾಗ ಲಕ್ಕುಂಡೆ ಉತ್ಕನ್ನ ಮಾಡಿದ್ರಂತ ಹಿಂದ, ಅದು ನಮಗೂ ಗೊತ್ತಿಲ್ಲ. ಅವಾಗೇನ ಅಲ್ಲಿ ಎಬ್ಬಾಕ್ ಹೋಗಿದ್ರಂತ, ರಕ್ತ ಕಾರ್ಕೊಂಡ ಉಳ್ಳಾಡ್ಯಾರಂತ ನೋಡ್ರಿ ಅವ್ರು. ಏನು ಪ್ರತ್ಯಕ್ಷದರ್ಶಿಗಳಾದಂತ ಬಸಪ್ಪ ಬಡಿಗೇರೇನಿದ್ದಾರೆ, ಇವರೇ ಏನು 7 ತಲೆಯ ನಾಗರ ಹಾವನ್ನು ಕಂಡಿದ್ರು, ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ರು. ಇಂಥ ರಹಸ್ಯಗಳು ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟಿದ್ದಾವೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ರಹಸ್ಯ ಬಗದಷ್ಟು ಕೂಡ ಬಯಲಾಗ್ತಾ ಇದೆ. ಒಂದೊಂದು ದಿನವೂ ಕೂಡ ಒಂದೊಂದು ವಿಚಾರಗಳು ಲಭ್ಯವಾಗ್ತಾ ಇದೆ. ಗದಗ್ನ ಲಕ್ಕುಂಡಿ ನಿಧಿಯ ರೋಚಕ ರಹಸ್ಯ ಈಗ ಬಟಾ ಬಯಲಾಗಿದೆ. ನಿಧಿ ಮಹಾಸತ್ಯ ಬಯಲು ಮಾಡಿದಂತ ಬಸಪ್ಪ ಬಡಿಗೇರ, ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ ಅವರು ಕೊಟ್ಟಿರುವಂತಹ ಮಾಹಿತಿ. ಈ ಹಿಂದಿನ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಬಸಪ್ಪ ಅವರು. ಶಾವಿಗಿ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರುವುದು ಸತ್ಯ. ಅಲ್ಲಿ ಕೋಣಗಳು, ಒಂದು ಘಟಸರ್ಪ ಕಾವಲು ಇದೆ. ಭರಮಪ್ಪ ಕಟ್ಟಿ ಮೇಲೆ ಘಟಸರ್ಪ ಹೆಡೆ ಎತ್ತಿ ಕುಳಿತಿತ್ತು. ಇದನ್ನ ಕಣ್ಣಾರ ಕಂಡಿದ್ದೀನಿ ಅಂತ ಬಸಪ್ಪ ಬಡಿಗೇರ ಅವರು ಹೇಳಿದ್ದಾರೆ. ಹೆಡೆ ಎತ್ತಿ ಭರಮಪ್ಪನ ಕಟ್ಟೆ ಮೇಲೆ ಕುಳಿತಂತಹ ಘಟಸರ್ಪದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಣ್ಣಾರೆ ಕಂಡು ಕೈಯಲ್ಲಿರುವಂತಹ ಚೆಂಬನ್ನ ಬಿಟ್ಟಿ ಓಡೋಡಿ ಮನೆಗೆ ಬಂದಂತ ಬಸಪ್ಪ, ಭಯಾನಕ ದೃಶ್ಯ ಇಂದಿಗೂ ನನ್ನನ್ನ ಕಾಡುತ್ತೆ ಅಂತ ಹೇಳಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಹಸ್ಯಗಳ ಮೇಲೆ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ನಿಧಿ ಸಿಕ್ಕ ಬೆನ್ನಲ್ಲಿ ಪುರಾತನ ಕಾಲದ ವಸ್ತುಗಳನ್ನು ಸಂಗ್ರಹಣ ಮಾಡ್ತಾ ಇರುವಂತಹ ಬಸಪ್ಪ ಬಡಿಗೇರವರು ಕಳೆದ 40 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಪುರಾತನ ವಸ್ತುಗಳನ್ನು ಕೂಡ ಸಂಗ್ರಹಣ ಮಾಡ್ತಾ ಇದ್ರು. ಅವರಿಗೆ ಸಾಕಷ್ಟು ಆಭರಣಗಳು ಮತ್ತು ಹವಳ ಮುತ್ತುಗಳು ಕೂಡ ಈ ಹಿಂದೆನೂ ಕೂಡ ಸಿಕ್ಕಿದ್ವು, ಇವುಗೂ ಕೂಡ ಸಿಗ್ತಾ ಇದ್ದಾವೆ. ಈ ರೀತಿ ಮುತ್ತು ಹವಳ ಏನು ಪರಿಶೀಲನೆ ಮಾಡುವಂತ ಹೋಗುವಂತ ಸಮಯದಲ್ಲಿ ಅವರಿಗೆ ಇಲ್ಲಿರುವ ರಹಸ್ಯಗಳು ಏನೇನು ಗೊತ್ತಾಗಿದ್ದಾವೆ ಅಂತ ಹೇಳಿ ಅವರನ್ನ ಕೇಳೋಣ. ಈಗ ನೀವು ಹೊರಗಡೆ ಹೋದಾಗ ನಿಧಿ ಇದು ಇದ್ದಲ್ಲಿ ಹೋದಲ್ಲಿ ಹಾವುದು ಕಂಡ್ರಿ ಅಂತಲ್ಲಿ, ಯಾವ ರೀತಿ ಅವತ್ತಿನ ಘಟನೆ ಏನಂತ? ಅದು ದೊಡ್ಡ ಸರ್ಪ ಅಂದ್ರೆ ಅದ್ರ ಮೈ ತುಂಬಾ ಕೂದಲ, ಅಲ್ಲೇ ಹಳೆ ಒಳ್ಳ ಹಾಕ್ಯಾರ. ಒಳ್ಳಿನ ಮಗ್ಲ ಹಾವು ಸಿಂಬಿ ಸುತ್ಕೊಂಡು ಕುಂತಿತ್ತು. ನಾನು ಹೊರಗಡೆ ಹೊಂಟಿದ್ದೆ. ಆ ಹಾವು ನೋಡಿ ನಾನು ಭಯ ಬಿದ್ದು ಮನಿಗೆ ಬಂದ್ಬಿಟ್ಟೆ. ಅದೇ ಸರ್ಪ ಅಂದ್ರ ಮೈ ತುಂಬಾ ಕೂದಲು, ಮನುಷ್ಯನ ತಲೆಯಾಗ ಕೂದಲು ಹೆಂಗದಾವ ಹಂಗ ಕೂದಲದಾವು ನೋಡಿ. ಶಿವ ಪರಮಾತ್ಮ ಇದೊಂದು ಭೇಟಿಯಾಗಿಪ್ಪ, ಇನ್ನೊಂದು ಭೇಟಿ ಆಗ್ಬೇಡ ಅಂದೆ. ಹಂಗಾಗಿ ನಾನು ಭಯ ಬಿದ್ದು ಇವತ್ತಿಗೆ ಯಾರ ಮುಂದೆ ಹೇಳಿಲ್ಲ ಅಂತ. ಏನಪ್ಪ ಇದು ಅಂದ್ರೆ ದೇವ್ರ ಹಾವ್ರಿ, ಅದು ದೇವ್ರ ಹಾವು ಐತಪ್ಪ ಅಲ್ಲಿ ಅಂತೇಳಿ ಅಂತಾರೆ. ಇವತ್ತಿಗೂ ಮಂದಿ ಹೋಗಾಕ ಒಂದ್ ಮನೆ ಭಯ ಮಾಡ್ತಾರ ಅಲ್ಲಿ. ಏನ್ರಿ ಊರ್ ಹೊರಗ ಸಾಮಾನ್ಯ ಶಾವಿಗೆ ಬರೋಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತ ಹೇಳಿ ಯಜಮಾನರು ಹೇಳ್ತಿದ್ರು. ಅದನ್ನ ಕೇಳ್ಕೊಂಡಿನಿ ನಾನು. ಅದ ಇರ್ಬೇಕು ಸರ್ಪ ಅಂತ ಹೇಳಿ ಶಿವ ಅಂದು ಮನಿಗ್ ಬಂದ್ ನೋಡ್ರಿ ನಾನು. ಕೋಣ ಅಂತಂದ್ರೆ ಏನ್ ಮಾಡ್ತಿರ್ತೈತ್ರಿ? ಕೋಣ ಅಂದ್ರೆ ಅದನ್ನ ಸುತ್ತಲಿ ಅಡ್ಡಾಡ್ತೈತಿ. ಅದಕ್ಕಂತ ಮಂತ್ರವಾದ ಇದ್ರೆ ಅದಕ್ಕ ಮೇಯಾಕ ಹುಲ್ಲು ಮಾಡ್ತಾರಂತ. ಅಂತ ತಪಸ್ವಾನ ಇದ್ರೆ ಮೇಯಾಕ ಹುಲ್ಲು ಮಾಡಿ ಅದು ಹುಲ್ಲು ತಗೊಂಡು ಮೇಯಾಕ ಹೋಗುತ್ತ. ಅವಾಗ ಇದು ಸರ್ಪಕ್ಕ ಏನಾರ ಅದ್ರ ಮಾಂಸ ಅದಕ್ಕ ಏನ ಆಹಾರ ಹಾಕಿ ಅದನ್ನ ತಗೊಂಡು ಅದು ಮೇಯಾಕ ಹೋಗುತ್ತ. ಅವಾಗ ಇದನ್ನ ಎಬ್ಬಾಕ ಅವಕಾಶ ಇಲ್ಲ ಅಂದ್ರೆ ಅವಕಾಶನೇ ಇಲ್ಲ. ಏನ್ರಿ ಸಾಮಾನ್ಯ ಈಗ ಹಂಗ ಎಷ್ಟ್ ತೆಲಿಲಿಂದ ಬಂದೈತೆ ಅನ್ನೋದು. ಹಿಂದೊಮ್ಮೆ ಯಾವಾಗ ಲಕ್ಕುಂಡೆ ಉತ್ಕನ್ನ ಮಾಡಿದ್ರಂತ ಹಿಂದ, ಅದು ನಮಗೂ ಗೊತ್ತಿಲ್ಲ.
ಅವಾಗೇನ ಅಲ್ಲಿ ಹಬ್ಬಕ್ ಹೋಗಿದ್ರಂತ ಅವ್ರು ರಕ್ತ ಕಾರ್ಕೊಂಡ ಉಳ್ಳಾಡ್ಯಾರಂತ ನೋಡ್ರಿ ಅವ್ರು. ಏನು ಪ್ರತ್ಯಕ್ಷದರ್ಶಿಗಳಾದಂತ ಬಸಪ್ಪ ಬಡಿಗೇರೇನಿದ್ದಾರೆ ಇವರೇ ಏನು 7 ತಲೆಯ ನಾಗರಹಾವನ್ನು ಕಂಡಿದ್ರು, ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ರು. ಇಂಥ ರಹಸ್ಯಗಳು ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟಿದ್ದಾವೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.